ಯಲಹಂಕ ಶಾಸಕರು ವಿಶ್ವನಾಥ್ ಅವರ ಪುತ್ರನಿಗೆ ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ, ತುಂಬ ಹೃದಯದಿಂದ ಗೆಲ್ಸ್ಕೊಂಡು ಬರೋದಕ್ಕೆ ಕೆಲಸ ಮಾಡ್ತೀನಿ ಅಂತ ಸುಧಾಕರ್ ಅವರು ಮಾತನಾಡಿದರು. ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆಯಲ್ಲಿ ನಾನು ಓಡಾಡ್ತೀನಿ, ಸಮಸ್ಯೆನೇ ಇಲ್ಲ. ವಿಶ್ವನಾಥ್ ಅವರ ಪುತ್ರ ಅಲೋಕ್ ಟಿಕೆಟ್ ಆಕಾಂಕ್ಷಿ ಅನ್ನೋದಿದೆ, ಅವರ ಪರ ಕೂಡ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀನಿ. ಚಿಕ್ಕಬಳ್ಳಾಪುರದಲ್ಲಿ ಟಫ್ ಫೈಟ್ ಇತ್ತು. ಜಾಯಿಂಟ್ ಕಿಲ್ಲರ್ ಆಗಿ ಪ್ರದೀಪ್ ಈಶ್ವರ್ ಹೊರಹೊಮ್ಮಿದ್ರು. 10,500 ಮತಗಳ ಅಂತರದಿಂದ ಸುಧಾಕರ್ ಅವರು ಸೋತು, ಸಚಿವರಾಗಿದ್ದವರು ಸೋತು. ಈಗ ಲೋಕಸಭಾ ಬಿಜೆಪಿ ಟಿಕೆಟ್ಗಾಗಿ ನಾನು ಲಾಬಿ ಮಾಡಲ್ಲ, ಬಿರಿಯಾನಿ ಹಾಕಿಸಿ ಪ್ರವಾಸ ಮಾಡುವ ಅಗತ್ಯನೂ ನನಗಿಲ್ಲ. ನನಗೆ ಅವಕಾಶ ಇದೆ, ನಮ್ಮ ಸಮುದಾಯದ ಬೆಂಬಲ ಇದೆ. ನಮ್ಮ ಬೆಂಬಲಿಗರಿಗೆ ಏನು ಹೇಳಬೇಕೋ ಹೇಳಿದ್ದೀನಿ, ಎಲ್ಲರನ್ನೂ ಕರ್ಕೊಂಡು ಹೋಗಿ ಬಿರಿಯಾನಿ ಹಾಕ್ಸಲ್ಲ ಅಂದಿದ್ದಾರೆ. ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದೀನಿ. ಟಿಕೆಟ್ಗೋಸ್ಕರ ನಾನು ಬಿರಿಯಾನಿ ಹಾಕ್ಸುವಂಥದ್ದು ಅಥವಾ ಅವರಿಗೆ ಪ್ರವಾಸ ಮಾಡಿಸುವಂತ ಅಗತ್ಯ ನನಗಿಲ್ಲ. ಜನಸಾಮಾನ್ಯರ ಕೆಲಸ ಎರಡೂ ಜಿಲ್ಲೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ಕೆಲಸ ಮಾಡಿದ್ದೀನಿ. ಟಿಕೆಟ್ಗೋಸ್ಕರ ನಾನು ಲಾಬಿ ಮಾಡಲ್ಲ. ಆದ್ರೆ ನಮ್ಮ ಉನ್ನತ ಮಟ್ಟದ ನಾಯಕರುಗಳನ್ನ ನಾನು ಇಂಥ ಕೆಲಸ ಮಾಡಿದ್ದೀನಿ, ಇಂಥ ಒಂದು ಅವಕಾಶ ಇದೆ. ಇವತ್ತು 5-6 ಕ್ಷೇತ್ರಗಳಲ್ಲಿ ನಮ್ಮ ಸಮುದಾಯ ಕೂಡ ಇದೆ, ಅಲ್ಲಿ ಕೂಡ ಸಮುದಾಯಕ್ಕೂ ಕೂಡ ನ್ಯಾಯ ಸಿಗ್ಬೇಕಲ್ಲ. ಹಾಗಾಗಿ ನಾನು ಯಾವ ರೀತಿ ಹೇಳ್ಬೇಕು ನಮ್ಮ ಮುಖಂಡರುಗಳಿಗೆ ಹೇಳಿ ಬಂದಿದ್ದೀನಿ. ಆದ್ರೆ ಸ್ಥಳೀಯ ಮಟ್ಟದಲ್ಲಿ ಹೋಗಿ ನೀವು ನನಗೆ ಬೆಂಬಲ ಕೊಡಿ, ಅವ್ರನ್ನ ಎಲ್ಲೋ ಕರ್ಕೊಂಡು ಹೋಗೋದು, ಎಲ್ಲೋ ಊಟ ಹಾಕ್ಸೋದು, ಇಂಥವು ಮಾಡಿ ಟಿಕೆಟ್ ಪಡೆಯೋದಕ್ಕೆ ನಾನು ಹೋಗೋದಿಲ್ಲ. ನಾನು ಬಹಳ ಯಾರು ಕೊಡ್ಲಿ, ಕಟ್ಟ ಕಡೆ ಒಬ್ಬ ನಮ್ಮ ಕಾರ್ಯಕರ್ತನ ಕೊಡ್ಲಿ, ಅವ್ರಿಗೋಸ್ಕರ ನಾನು ಓಡಾಡ್ತೀನಿ. ಈ ಜಿಲ್ಲೆ ಜವಾಬ್ದಾರಿ ನಾನೇ ತಗೊಳ್ತೀನಿ. ಈಗ ಅವ್ರ ಮಗನಿಗೆ ಕೊಟ್ರೆ ಈ ಜಿಲ್ಲೆ ಮೂರು ಕ್ಷೇತ್ರ ಏನಿದೆ ನಾನೇ ಜವಾಬ್ದಾರಿ ತಗೊಳ್ತೀನಿ. ಎಲ್ಲ ರೀತಿಯಲ್ಲೂ ನಾನೇ ಪ್ರಯತ್ನ ಮಾಡ್ತೀನಿ, ಪ್ರಚಾರ ಮಾಡ್ತೀನಿ. ಅವ್ರಿಗೆ ಹೆಚ್ಚಿನ ಮತಗಳು ಬರೋ ರೀತಿಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡ್ತೀನಿ. ಪ್ರಯತ್ನ ಪಡಬಾರದು ಅಂತ ನಾನೇನು ಹೇಳಲಿಕ್ಕೆ ಹೋಗಲ್ಲ. ಅವ್ರವ್ರ ಮಕ್ಕಳ ಭವಿಷ್ಯವನ್ನ ಅವ್ರು ರೂಪಿಸುವಂತ ಕೆಲಸ ಅವ್ರು ಮಾಡಿದ್ದಾರೆ. ತಂದೆಯಾಗಿ ಅವರು ಕೂಡ ಯಲಹಂಕದಲ್ಲಿ ಒಬ್ಬ ಶಾಸಕರ ಕೆಲಸ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವ್ರ ಮಗನಿಗೆ ಕೇಳೋದು ತಪ್ಪ ಸರಿನಾ ಅದೆಲ್ಲ ಹೈಕಮಾಂಡ್ ತೀರ್ಮಾನ ಮಾಡಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.